ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ್ತಿ. ನಾನಿವತ್ತು ಫುಲ್ ಇನ್ಫಾರ್ಮೇಟಿವ್ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ವಿಡಿಯೋ. ಅದು ಏನಂತ ನಿಮಗೆ ತಮ್ಮೇಲೆ ನೋಡಿದ್ರೇ ಗೊತ್ತಾಗಿರುತ್ತೆ. ಹಾತಿ ಮೆಹಂದಿ ಜೊತೆಗೆ ಏನೇನೆಲ್ಲ ಮಿಕ್ಸ್ ಮಾಡಿದರೆ ನಮ್ಮ ಕೂದಲು ಕೆಂಪಾಗ್ದೇ ಕಪ್ಪಾಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ತುಂಬಾ ಈಗ ಸಣ್ಣ ಹುಡುಗರಿಂದ ಹಿಡಿದು ಎಲ್ಲರಿಗೂ ಬಿಳಿ ಕೂದಲು ಆಗ್ತಾ ಇರೋದ್ರಿಂದ ನೀವು ಇದನ್ನು ಯೂಸ್ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೀವು ಕೊನೆ ತನಕ ವಿಡಿಯೋನ ನೋಡಿ ಮತ್ತು ಹೇಗೆ ಹಚ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಫಸ್ಟು ಟೀ ಡಿಕಾಕ್ಷನ್ ಬೇಕಾಗುತ್ತೆ. 1 ಕಪ್ ನೀರು ಮತ್ತು 1 ಸ್ಪೂನು ಟೀ ಪುಡಿನ ಹಾಕ್ಬಿಟ್ಟು 2 ಮಿನಿಟ್ಸ್ ಕುದಿಸ್ಕೊಂಡಾದ್ಮೇಲೆ ಟೀ ಡಿಕಾಕ್ಷನ್ ಬರುತ್ತೆ. ಅದನ್ನು ಒಂದು ಲೋಟಕ್ಕೆ ಸೋಸ್ಕೊಂಡು ಇಟ್ಕೊಂಡಿರಿ. ಇದು ಮೇನ್ ಬೇಕಾಗಿರೋದು ಆಮ್ಲ ಪೌಡರು ಮತ್ತು ಆತಿ ಪೌಡರು. ಆತಿ ಪೌಡರು ಪ್ಯಾಕು ಯಾವ್ದು ತೊಗೋಬೇಕು ಅಂತ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಬಿಕಾಸ್ ನಮ್ಮಮ್ಮ ಅಲ್ಲೇ ಓಪನ್ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡಿರೋದ್ರಿಂದ ಯಾವುದು ಅಂತ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಮತ್ತು ಆತಿ ಪೌಡರ್ನ 3 ಸ್ಪೂನ್ ಹಾಕ್ಕೊಂಡ್ಮೇಲೆ ಅದರದ್ದು ಅರ್ಧದಷ್ಟು ನಾವು ಆಮ್ಲ ಪೌಡರ್ನ ಹಾಕ್ಕೋಬೇಕು. ಇದು ಜಾಸ್ತಿನೂ ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ. ನೀವು 3 ಸ್ಪೂನ್ ಹಾಕ್ಕೊಂಡ್ರೆ 1.5 ಸ್ಪೂನು ಆಮ್ಲ ಪೌಡರ್ ಹಾಕ್ಕೊಳ್ರಿ. ಅಕಸ್ಮಾತ್ ನೀವು 4 ಸ್ಪೂನು ಆತಿ ಪೌಡರ್ ಹಾಕ್ಕೊಂಡ್ರಿ ಅಂದರೆ 2 ಸ್ಪೂನು ಆಮ್ಲ ಪೌಡರ್ನ ಹಾಕ್ಕೊಂಡು ಅದಕ್ಕೆ ಮೊಸರನ್ನ ಮಿಕ್ಸ್ ಮಾಡಬೇಕು. ಅದು ತುಂಬ ಹೈಡ್ರೇಟ್ ಆಗಿ ನೋಡ್ಕೊಳ್ಳುತ್ತೆ ನಮ್ಮ ಕೂದಲನ್ನು ಮತ್ತು ಏರ್ಸನ್ನು. ತುಂಬಾ ಬೆನಿಫಿಟ್ಸ್ ಇದೆ ಮೊಸರಿಂದ ಕೂಡ. ಅದು 3 ಸ್ಪೂನು ಮೊಸರನ್ನ ಹಾಕ್ಕೋಬೇಕು. ಮತ್ತು ಅರ್ಧ ನಿಂಬೆಹಣ್ಣು ಕೂಡ ಇಟ್ಕೋಬೇಕು. ಅದಾದಮೇಲೆ ನಾವು ಆವಾಗಲೇ ಮಾಡಿದ್ದ ಟೀ ಡಿಕಾಕ್ಷನನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಏನಾದರೂ ಟೀ ಡಿಕಾಕ್ಷನ್ ಕಡಿಮೆ ಆಯಿತು ಅಂದರೆ ಮೊಸರನ್ನ ಹಾಕ್ಕೊಳ್ಳಿ. ಮತ್ತೇನು ಟೀ ಡಿಕಾಕ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಒಂದು ಹೇಳೋದು ಮರ್ತುಬಿಟ್ಟೆ, ನಾವು ಕಬ್ಬಿಣದ ಬಾಣಲಿಯಲ್ಲಿ ಇದನ್ನೆಲ್ಲ ಕಲಸೋದ್ರಿಂದ ನಮ್ಮ ಏರು ಬ್ಲ್ಯಾಕ್ ಆಗಿ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾವೀಗ ಮಾಡಿರೋ ಇಂಗ್ರೀಡಿಯೆಂಟ್ಸಿಂದನೂ ತುಂಬಾ ಹೆಲ್ಪ್ಫುಲ್ ಇದೆ. ಆತಿ ಮೆಹಂದಿಯಿಂದ ಫುಲ್ಲು ಸ್ಕಾಲ್ಫ್ ಎಲ್ಲ ಕೂಲ್ ಆಗುತ್ತೆ. ಏರು ಸ್ಟ್ರಾಂಗ್ ನ್ಯಾಚುರಲಿ ಶೈನ್ ಆಗುತ್ತೆ. ಆಮ್ಲ ಪೌಡರಿಂದ ಏನೇನೆಲ್ಲ ಆಗುತ್ತೆ ಅಂದರೆ ಏರ್ ಫಾಲ್ ರೆಡ್ಯೂಸ್ ಆಗುತ್ತೆ, ಏರ್ ಗ್ರೋತ್ ಆಗುತ್ತೆ, ವೈಟ್ ಏರ್ ಆಗೋದನ್ನ ಕಡಿಮೆ ಮಾಡುತ್ತೆ. ಇದನ್ನು ಓವರ್ ನೈಟ್ ಬಿಡಬೇಕು. ರಾತ್ರಿ ಎಲ್ಲ ಬಿಟ್ಟಿದ್ದಕ್ಕೆ ಈ ಥರ ಆಗಿದೆ. ಅದು ಕಬ್ಬಿಣದ ಬಾಣಲಿ ಆಗಿರೋದ್ರಿಂದ ಈ ಕಲರಿಗೆ ಬಂದಿದೆ. ಅದಾದಮೇಲೆ ನೆಕ್ಸ್ಟು ಕೋಕೋನಟ್ ಆಯಿಲ್ನ 1 ಸ್ಪೂನ್ ಹಾಕಬೇಕು. ಇದರಿಂದನೂ ಏರ್ ಶೈನ್ ಇನ್ಕ್ರೀಸ್ ಆಗುತ್ತೆ. ಡ್ರೈ ಸ್ಕಾಲ್ಫ್ ಇದ್ದರೆ ರಿಲೀಫ್ ಆಗುತ್ತೆ. ಏರ್ ಬ್ರೇಕೇಜು ಕಮ್ಮಿ ಮಾಡುತ್ತೆ. ಮತ್ತು ಇದನ್ನು 15 ಡೇಸ್ಗೆ ಒಂದು ಸಲ ಯೂಸ್ ಮಾಡಿ, ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನಾನು ಹೇಗೆ ಹಚ್ಚೋದು ಅಂತಲೂ ತೋರಿಸ್ತೀನಿ. ಮೊದಲು ನಮ್ಮಮ್ಮನ ಕೂದಲು ಹೆಂಗೆ ಕೆಂಪಾಗಿದೆ, ಅದಕ್ಕೆ ಹೆಂಗೆ ನಾನು ಬಗೆ ಮಾಡಿ ಇದನ್ನು ಹಚ್ತಾ ಇದ್ದೀನಿ, ಮೆಹಂದಿ ಮಾಡ್ಕೊಂಡಿರೋದನ್ನು ಅಂತ ನೋಡ್ತಾ ಇದ್ದೀರಾ ನೀವೇ. ಮತ್ತು ಫುಲ್ಲು ನೀಟಾಗಿ ಎಲ್ಲ ಕಡೆನೂ ಹಚ್ಚಿ. ಅಕಸ್ಮಾತ್ ನಿಮಗೆ ಎಲ್ಲಿ ಜಾಸ್ತಿ ವೈಟ್ ಕೂದಲಿದೆಯೋ ಅಲ್ಲಿ ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಿ. ಇದರಿಂದ ಏನೂ ಸೈಡ್ ಎಫೆಕ್ಟ್ ಅಂತೂ ಇಲ್ಲವೇ ಇಲ್ಲ, ಪ್ರಾಬ್ಲಮ್ ಅಂತೂ ಆಗೋದೇ ಇಲ್ಲ ಬಿಡಿ. ಮತ್ತು ಮೊಸರು ಹಾಕೋದ್ರಿಂದನೂ ನಿಮಗೆ ಗೊತ್ತು, ಡ್ರೈನೆಸ್ ರೆಡ್ಯೂಸ್ ಆಗುತ್ತೆ, ಫ್ರೀಸ್ ಕಂಟ್ರೋಲ್ ಆಗುತ್ತೆ. ನಿಂಬೆಹಣ್ಣಿನಿಂದ ಡ್ಯಾಂಡ್ರಫು ಮತ್ತು ಇಚ್ಚಿಂಗ್ ಏನಾದರೂ ಇದ್ದರೆ ನಿಮಗೆ ಕಮ್ಮಿ ಆಗುತ್ತೆ. ಇನ್ನೊಂದೇನೆಂದರೆ, ನಿಮ್ಮ ಏರ್ ಏನಾದರೂ ಡ್ರೈ ಇತ್ತು ಅಂದರೆ ಲೆಮನ್ನ ಸ್ಕಿಪ್ ಮಾಡಿ, ಲೆಮನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ಎಷ್ಟು ಅವರ್ ಬಿಡಬೇಕು ಅಂದರೆ 1 ಅವರ್ ಸಾಕು. 1 ಅವರ್ ಮೇಲೆ ಜಾಸ್ತಿ ಬಿಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಮೈಲ್ಡ್ ಶಾಂಪೂಲ್ಲಿ ತಲೆ ತೊಳ್ಕೊಂಡು ಬನ್ನಿ. ತಲೆ ತೊಳ್ಕೊಂಡಾದ್ಮೇಲೆ ಹೇಗೆ ಕಾಣುತ್ತೆ ಅಂತ ನಾನು ತೋರಿಸ್ತೀನಿ. ಆವಾಗಲೇ ನೋಡಿದ್ರಿ ನೀವೇ, ಫುಲ್ಲು ರೆಡ್ ಆಗಿತ್ತು. ಈಗ ಅಷ್ಟೊಂದು ರೆಡ್ ಆಗಿಲ್ಲ. ಆಲ್ಮೋಸ್ಟ್ ಮೆಹಂದಿ ಹಚ್ಕೊಂಡ್ರೆ ಎಷ್ಟು ರೆಡ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಇದು ಆತಿ ಮೆಹಂದಿ ಮತ್ತು ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸಿಂದ ಈ ಥರ ಆಗಿರೋದು ತಲೆ ಕೂದಲು. ನೀವು ಒಮ್ಮೆ ಟ್ರೈ ಮಾಡಿ. ಮತ್ತು ನಮ್ಮ ಮನೆಯಲ್ಲೇ ಮಾಡ್ತೀವಿ ಎಣ್ಣೆ. ಇನ್ನೂ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋನ ತಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್.